ಅಡಿಗೆ ಮನೆಯಲ್ಲಿ ದಿನನಿತ್ಯ ಕಣ್ಣೀರು ಸುರಿಸುವ ಈರುಳ್ಳಿ ಈಗ ರೈತನ ಕಣ್ಣಲ್ಲೂ ನೀರು ಸುರಿಸುತ್ತಿದೆ. ಸ್ನೇಹಿತರೆ, ಅರೆ ಇದೇನು ಇವರು ಹಿಂಗಂತಾರ, ಈರುಳ್ಳಿ ಬೆಲೆ ಹೆಚ್ಚಾಗ್ಯದ, ರೈತ ಖುಷಿ ಪಡಬೇಕು ಅಂತ ನೀವು ತಿಳ್ಕೊಂಡಿದ್ದೆ ಆದ್ರೆ ಅದು ದೊಡ್ಡ ತಪ್ಪು ಎಂದೇ ನಾವು ಹೇಳ್ತೀವಿ. ಇಂದಿನ ವಿಡಿಯೋದಲ್ಲಿ ಈರುಳ್ಳಿ ಬೆಲೆ ಏಕೆ ಹೆಚ್ಚಾಗಿದೆ, ಇದರಿಂದ ಲಾಭ ಯಾರಿಗೆ ನಷ್ಟ ಯಾರಿಗೆ ಎಂಬ ಸಂಪೂರ್ಣವಾದ ಮಾಹಿತಿ ನೋಡೋಣ. ನಿಮಗೆ ರೈತರ ಬಗ್ಗೆ ಕಳಕಳಿ ಇದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸ್ನೇಹಿತರೆ, ರಾಜ್ಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದಾಗಿ ಹಾಗೂ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಬೇರೆ ರಾಜ್ಯದಿಂದ ಜಲಾಶಯಗಳ ನೀರು ಬಿಟ್ಟು ಪ್ರವಾಹದಿಂದಾಗಿ, ಇನ್ನೂ ಕೆಲವು ಕಡೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಅಂದರೆ ಮಳೆ ಇಲ್ಲದೇನೆ ಈರುಳ್ಳಿ ಬೆಲೆ ಮತ್ತು ಬೆಳ್ಳುಳ್ಳಿ ಬೆಲೆ ಹಾಳಾಗಿ ಬೆಲೆಯಲ್ಲಿ ಭಾರೀ ಹೆಚ್ಚಳವಾಗುತ್ತಿದೆ. 30 ರೂಪಾಯಿಯಷ್ಟು ಇದ್ದ ಈರುಳ್ಳಿ 65ರಿಂದ 70 ರೂಪಾಯಿಗೆ ಬಂದಿದೆ. ಒಂದು 100 ರೂಪಾಯಿಯಷ್ಟು ಇದ್ದ ಬೆಳ್ಳುಳ್ಳಿ 200 ರೂಪಾಯಿ ಮೇಲಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳಾದ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಮಳೆಯಿಂದ ಈರುಳ್ಳಿ ಬೆಳ್ಳುಳ್ಳಿ ಕೊಳೆತು ಹಾಳಾಗಿದೆ. ಹೀಗಾಗಿ ಬೆಲೆ ಹೆಚ್ಚಾಗಿದೆ. ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ದೇಶಕ್ಕೆ ಬೇಕಾಗುವ 50% ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆಯಲಾಗುತ್ತದೆ. ಈ ಬಾರಿ ಭಾರೀ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಹೀಗಾಗಿ ರೈತರು ಕಷ್ಟದಲ್ಲಿದ್ದಾನೆ ಮತ್ತು ಗ್ರಾಹಕರು ನಷ್ಟದಲ್ಲಿದ್ದಾರೆ. ಹಾಗಾದರೆ ಲಾಭ ಯಾರಿಗೆ ವಿಚಾರ ಮಾಡ್ರಿ. ನಿಮಗೂ ಗೊತ್ತಾಗಿದೆ ಅಂತ ನನಗೆ ಗೊತ್ತು. ಆದರೂ ನೋಡಿ ಸ್ನೇಹಿತರೆ, ಬೆಲೆ ಹೆಚ್ಚಾಗಲಿ ಬೆಲೆ ಕಡಿಮೆ ಆಗಲಿ, ಮಳೆ ಬರಲಿ ಮಳೆ ಬರದೇ ಇರಲಿ, ಯಾವಾಗಲೂ ಲಾಭದಲ್ಲಿರುವ ವ್ಯಕ್ತಿ ಯಾರೆಂದರೆ ದಲ್ಲಾಳಿ ಅಂದರೆ ವ್ಯಾಪಾರಿ. ವ್ಯಾಪಾರಿಗಳು ಯಾವಾಗಲೂ ಅವರು ಲಾಭದಲ್ಲಿಯೇ ಇರುತ್ತಾರೆ. ಆ ಲಾಭದಿಂದ ಹಣವನ್ನು ಗಳಿಸಿ ರೈತರ ಹೊಲ, ಗ್ರಾಹಕರ ಮನೆಗಳನ್ನು ಖರೀದಿಸಿ ವಿಲಾಸಿ ಜೀವನ ಸಾಗಿಸುತ್ತಾರೆ ಎನ್ನುವುದು ನಮ್ಮ ಅಭಿಪ್ರಾಯವಾಗಿದೆ. ನಿಮ್ಮ ಅಭಿಪ್ರಾಯವು ಅದೇ ಆಗಿದ್ದರೆ ಹೌದು ಎಂದಾದಲ್ಲಿ ಹೌದು, ಇಲ್ಲ ಎಂದಾದರೆ ಇಲ್ಲ ಎಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೂ ನೀವು ರೈತರ ಅಭಿಮಾನಿಯಾಗಿದ್ದರೆ ರೈತರಿಗೆ ಒಂದು ಸಲಾಂ ಹೇಳಿ. ನಮಸ್ಕಾರ, ಧನ್ಯವಾದಗಳು.